ಪ್ರೇಸ್ ಲಾರ್ಡ್ ಎಲ್ಲರಿಗೂ. ನನ್ನ ಸಾಕ್ಷಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕ್ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಸರಿಯಾದ ಟೈಮ್ಗೆ ನಾನು ಶೂಟ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಅದರ ವಿಷಯದಲ್ಲಿ. ಆದರೂ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿರೋದು ಹೇಗೆ ದೇವರು ನನ್ನನ್ನು ಆ ರೂಮಿಂದ ಬಿಡುಗಡೆ ಕೊಟ್ಟರು, ಹೇಗೆ ನನ್ನ ಸೇವೆಯನ್ನು ನಾನು ಪ್ರಾರಂಭ ಮಾಡಿದೆ ಎಂಬುದಾಗಿ. ಇವಾಗ ಸೇಮ್ ನಾನು ಅದೇ ಕಂಟಿನ್ಯೂ ಮಾಡ್ತೀನಿ. ಹೇಗೆ ನನಗೆ ದೇವರು ಸೇವೆಗೆ ಕರೆದಿದ್ದಾರೆ ಎಂಬುದಾಗಿ ನನಗೆ ದೇವರು ಕನ್ಫರ್ಮ್ ಮಾಡಿಕೊಟ್ರು, ಆ ಒಂದು ವಿಷಯದಲ್ಲಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ನಾನು ಆ ರೂಮನ್ನು ಬಿಟ್ಟು ನನ್ನ ಫ್ರೆಂಡ್ ಜೊತೆಲಿ ಬೇರೆ ಕಡೆ ಶಿಫ್ಟ್ ಆದ ನಂತರ ನನಗೊಂದು ಕೆಲಸ ಸಿಕ್ತು. ಕೆಲಸ ನಂದು ರೂಮಿನ ರೆಂಟು, ನಂದು ಡೈಲಿ ಯೂಸಸ್ಸು ಏನಿದೆ ಅದು ನಂದು ಖರ್ಚನ್ನು ದಾಟುವಂಥ ಒಂದು ಕೆಲಸ. ಅದಕ್ಕೆ ಎಕ್ಸ್ಪೆನ್ಸಿವ್ ನಂದು ಮೀಟ್ ಆಗೋಷ್ಟು ದೇವರು ನನಗೊಂದು ಜಾಬನ್ನು ಕೊಟ್ಟರು, ಕೆಲಸವನ್ನು ಕೊಟ್ಟರು. ಆ ಕೆಲಸ ಮಾಡ್ತಾ ಮಾಡ್ತಾ ನಾನು ಸಂಡೇ ಚರ್ಚ್ಗೆ ಹೋಗೋದು, ಸಂಡೇ ರಜೆ ಹಾಕೋದು, ಚರ್ಚ್ಗೆ ಹೋಗೋದು ಪ್ರಾರಂಭ ಮಾಡಿದೆ. ಆದರೆ ನನಗೆ ಗೊತ್ತಿರಲಿಲ್ಲ ಅವರು ಚರ್ಚ್ಗೆ ಹೋದರೆ ನನ್ನ ಸಂಬಳವನ್ನು ಕಟ್ ಮಾಡ್ತಾರೆ ಎಂಬುದಾಗಿ. ನಾನು ಸಂಡೇ ಲೀವ್ ಹಾಕಿದ್ರಿಂದ ಅವ್ರು ನಂದು ಪೇಮೆಂಟನ್ನು ತುಂಬಾ ಕಟ್ ಮಾಡಿಬಿಟ್ರು. ನನಗೆ ಫಸ್ಟ್ ಪೇಮೆಂಟ್ ಚೆನ್ನಾಗಿ ನೆನಪಿದೆ, 430 ರುಪೀಸ್ ಏನೋ ನಂದು ಫಸ್ಟ್ ಪೇಮೆಂಟು. ನಾನೊಂದು ಬುಕ್ಕಲ್ಲಿ ಬರೆದಿಟ್ಟಿದ್ದೀನಿ, ನನಗೆ ಇವಾಗ ಅದು ಸಿಗ್ತಾ ಇಲ್ಲ, ನಂದು ಫಸ್ಟ್ ಪೇಮೆಂಟು. ಆದರೂ ನನಗೆ ತುಂಬ ಕಷ್ಟ ಆಯಿತು. ಆದರೂ ಪರವಾಗಿಲ್ಲ ಅಂಥೇಳಿ ನಾನು ಅಲ್ಲೇ 1 ಮಂತ್ 2 ಮಂತ್ಸ್ ಕಂಟಿನ್ಯೂ ಮಾಡಿದೆ. ಅಲ್ಲಿ ಅವ್ರ ಜೊತೆಲೇ ನಾನು ಮಾತನಾಡಿದೆ. ನನಗೆ ವೀಕ್ಲಿ ಒಂದಾದರೂ ನನಗೆ ರಜಾ ಬೇಕು, ಅಟ್ಲೀಸ್ಟ್ ಸಂಡೇ ನನಗೆ ಹಾಫ್ ಡೇ ಆದ್ರೂ ಕೊಡಿ, ಯಾಕಂದರೆ ನಾನು ಚರ್ಚ್ಗೆ ಹೋಗ್ತೀನಿ, ನನಗೆ ಚರ್ಚ್ ಬಿಡೋಕ್ಕಾಗಲ್ಲ ಅಂತ ನಾನು ಎಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಓನರ್ ಹತ್ರ ನಾನು ಮಾತನಾಡಿದೆ. ಅವ್ರು ಹೇಳಿದ್ರು, ಇಲ್ಲ ಸಂಡೇನೇ ನಮಗೆ ಜಾಸ್ತಿ ಕಸ್ಟಮರ್ ಇರೋದು, ರಜಾ ಕೊಡೋಕ್ಕಾಗಲ್ಲ ಎಂಬುದಾಗಿ. ನನಗೆ ತುಂಬ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು. ಹಾಫ್ ಡೇ ನಾನು ಚರ್ಚ್ಗೆ ಹೋಗೋದು, ಮಧ್ಯಾಹ್ನ ನಂತರ ನಾನು ಕೆಲ್ಸಕ್ಕೆ ಹೋಗೋದು ಪ್ರಾರಂಭ ಮಾಡಿದೆ. ಆದ್ರೂ ಕೂಡ ಅವ್ರು ನಂದು ಪೇಮೆಂಟ್ ಕಟ್ ಮಾಡೋದು ಪ್ರಾರಂಭ ಮಾಡಿದ್ರು. ಕಷ್ಟ ಆಗ್ತಾ ಇತ್ತು. ಅಲ್ಲಿ ದೇವ್ರ ಕೃಪೆಯಿಂದ ಅವರು ಹಿಂದೂ ಓನರು ತುಂಬ ಒಳ್ಳೆಯವರು, ಒಂದು ನನಗೆ ತಂಗಿ ಥರ ನನ್ನ ನೋಡ್ಕೋತಾ ಇದ್ರು. ಅವ್ರ ಫ್ರೆಂಡ್ಸ್ನು ಕೂಡ ಬರ್ತಿದ್ರು, ನಮ್ಮ ಜೊತೆಲಿ ಕುತ್ಕೋತಿದ್ರು. ಆದ್ರೂ ಕೂಡ ಯಾರೂ ನನಗೆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ ಆ ಥರ ಏನೂ ಮಾಡ್ತಾ ಇರಲಿಲ್ಲ. ದೇವ್ರ ಕೃಪೆಯಿಂದ ಚೆನ್ನಾಗಿ ಒಂದು ಫ್ಯಾಮಿಲಿ ಮೆಂಬರ್ ಥರ ಅವ್ರು ನನ್ನನ್ನು ನೋಡ್ತಾ ಇದ್ರು. ಒಳ್ಳೆ ಬಾಂಡ್ ಇತ್ತು ನನಗೆ ಅವ್ರಿಗೆ. ಒಂದು ದಿನ ನನ್ನ ಮೇಲೆ ಅವರು ಕೋಪ ಮಾಡ್ಕೊಳ್ತಾರೆ. ಎಲ್ಲ ಫೈನಾನ್ಷಿಯಲ್ ಏನಿದೆ ಹಣಕಾಸಿನ ವಿಷಯದಲ್ಲಿ ಎಲ್ಲ ನಾನು ಮ್ಯಾನೇಜ್ ಮಾಡ್ತಿದ್ದೆ, ಎಲ್ಲ ಕರೆಕ್ಟಾಗಿ ನೀಟಾಗಿ ಎಲ್ಲ ಎಂಟ್ರಿ ಮಾಡ್ತಿದ್ದೆ. ಆಮೇಲೆ ಒಂದು ದಿನ ನನಗೆ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ, ಯಾವುದೋ ಪ್ರಾಬ್ಲಮ್ ಆಗಲಿ ಬರಲಿಲ್ಲ. ಅಷ್ಟೊಂದು ನನ್ನ ಮೇಲೆ ಅವ್ರಿಗೆ ನಂಬಿಕೆ, ಎಲ್ಲ ಬೀಗ ಎಲ್ಲ ನನ್ನ ಹತ್ರನೇ ಅವ್ರದ್ದು. ಅಷ್ಟೊಂದು ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರದ್ದು ಇಡೀ ಬಿಸ್ನೆಸ್ ಏನಿದೆ ಅದು ನನ್ನ ಮೇಲೆ ಅವರು ಬಿಟ್ಟಿದ್ರು. ಅಷ್ಟು ಚೆನ್ನಾಗಿ ಅಲ್ಲಿ ನಂದು ಕೆಲಸ ನಡೀತಾ ಇದ್ರು. ಅದರ ಒಂದೇ ಪ್ರಾಬ್ಲಮ್ ಅಂದರೆ ನನಗೆ ಸಂಡೇ ರಜಾ ಇಲ್ಲ. ಇದೇ ಥರ ಆದ ನಂತರ ನನಗೆ ಪೇಮೆಂಟ್ ಕಟ್ ಮಾಡೋದವರು ಪ್ರಾರಂಭ ಮಾಡಿದ್ರು. ನಾನು ನನ್ನ ಫ್ರೆಂಡ್ ಗೀತಾ ಜೊತೆಲಿ ನಾನು ಆ ರೂಮ್ದಲ್ಲಿ ಇರುವಾಗ ನಾನು ನನ್ನ ಫ್ರೆಂಡ್ ಮಾತಾಡಿದೆ, ಈ ಥರ ಆದರೆ ಕಷ್ಟ ಆಗುತ್ತೆ ಎಂಬುದಾಗಿ. ಆ ಸಮಯದಲ್ಲಿ ಒಬ್ಬರು ಅಂಕಲು ಸಂಡೇ ಸ್ಕೂಲ್ ಯಾವ ಥರ ತೆಗೆದುಕೊಳ್ಳಬೇಕು, ಯಾವ ಥರ ಸಂಡೇ ಸ್ಕೂಲ್ ಟೀಚ್ ಮಾಡಬೇಕು, ಟ್ರೈನಿಂಗ್ ಕೊಡೋದಕ್ಕೆ ಒಬ್ಬರು ಅಂಕಲ್ ಬಂದಿದ್ರು ನಮ್ಮ ಚರ್ಚ್ಗೆ. ಬಟ್ ನಾನು ಕೆಲ್ಸಕ್ಕೆ ಹೋಗೋದು ಕಾರಣದಿಂದ ಆ ಮೀಟಿಂಗ್ಗಳು ನಾನು ಅಟೆಂಡ್ ಆಗಲಿಲ್ಲ. ನಮ್ಮ ಪಾಸ್ಟರ್ ಅಂಕಲ್ ಆ ಅಂಕಲ್ಗೆ ಹೇಳಿದ್ರು, ಈ ಥರ ಮುಸ್ಲಿಂ ಕುಟುಂಬದಿಂದ ಒಂದು ಹುಡುಗಿ ಇದ್ದಾಳೆ ನಮ್ಮ ಚರ್ಚ್ನಲ್ಲಿ ಫಾತಿಮಾ ಅಂತ, ಅವಳಿಗೆ ಏನಾದರೂ ಒಂದು ಮಾರ್ಗ ತೋರಿಸ್ಬೇಕಾಗಿದೆ ಪಾಸ್ಟರ್, ಮತ್ತು ಯೋಚನೆ ಮಾಡ್ರಿ ಅವ್ರ ವಿಷಯದಲ್ಲಿ ಅಂಥೇಳಿ ಅವರು ಆ ಅಂಕಲ್ಗೆ ನನ್ನ ವಿಷಯದಲ್ಲಿ ಶೇರ್ ಮಾಡಿದ್ರು. ಎಲ್ಲ ಅವಳು ದೇವ್ರಿಗೋಸ್ಕರ ಎಲ್ಲ ಬಿಟ್ಟು ಬಂದಿದ್ದಾಳೆ, ಈ ಥರ ಎಲ್ಲ ನಾನು ಏನಿದೆ ನನ್ನ ಟೆಸ್ಟಿಮನಿ, ನಾನು ಯಾವ ಥರ ಇದ್ದೀನಿ ಎಲ್ಲ ಅವರು ಆ ಅಂಕಲ್ಗೆ ಶೇರ್ ಮಾಡಿದ್ರು. ಆ ಅಂಕಲ್ ಇದು ನನ್ನ ನಂಬರ್ ಅವಳಿಗೆ ಕೊಡಿ, ನನಗೆ ಕಾಲ್ ಮಾಡೋಕ್ಕೆ ಹೇಳಿ, ನಾನು ಅವ್ರ ಜೊತೆಲಿ ಮಾತಾಡ್ತೀನಿ ಅಂತ ಅಂಕಲು ನಮ್ಮ ಪಾಸ್ಟರ್ ಅಂಕಲ್ಗೆ ಹೇಳಿ ಹೋದ್ರು. ಅವರು ರಿಟರ್ನ್ ವಾಪಸ್ ಬೇರೆ ದೂರದಿಂದ ಬಂದಿದ್ರು. ಆಮೇಲೆ ನಮ್ಮ ಪಾಸ್ಟರ್ ಅಂಕಲ್ ಸಂಡೇ ಚರ್ಚ್ಗೆ ಹೋದಾಗ ಈ ನಂಬರ್ ತಗೊಮ್ಮ, ಇವ್ರು ನಿನಗೆ ಕಾಲ್ ಮಾಡಂತ ಹೇಳಿದ್ದಾರೆ, ದೇವ್ರು ನಿನಗೆ ಇವ್ರ ಮುಖಾಂತರ ಏನಾದರೂ ಒಂದು ಮಾರ್ಗ ಮಾಡ್ಬೋದು, ಮತ್ತು ಈ ವಿಷಯದಲ್ಲಿ ಪ್ರಾರ್ಥನೆ ಮಾಡು ನೀನು ಎಂಬುದಾಗಿ ನಮ್ಮ ಪಾಸ್ಟರ್ ಅಂಕಲ್ ನನ್ನ ಜೊತೆಲಿ ಮಾತನಾಡಿ ಅವ್ರು ನನಗೆ ಅದು ನಂಬರನ್ನು ಕೊಟ್ಟರು. ಆ ನಂಬರ್ ತೆಗೆದುಕೊಂಡು ಬಂದು ನಾನು ಒಂದು 2 ಡೇಸ್ ಪ್ರೇಯರ್ ಮಾಡಿ ನಾನು ಆ ಅಂಕಲ್ಗೆ ಕಾಲ್ ಮಾಡಿದೆ, ನಾನು ಮಾತಾಡಿದೆ, ಹೇಳಿದ್ರಿ ಈ ಥರ ಎಲ್ಲ. ಆಮೇಲೆ ಅವ್ರು ಹೇಳಿದ್ರು ನನಗೆ, ನೀನು ದೇವ್ರ ಸೇವೆ ಮಾಡ್ತೀಯಮ್ಮ ಅಂತ. ಆಮೇಲೆ ನನಗೆ ಶಾಕ್ ಆಯಿತು, ನನಗೆ ದೇವ್ರ ಕರೆ ಇದೇನೋ ಇಲ್ಲೋ ನನಗೇನು ಕನ್ಫರ್ಮ್ ಇದ್ದಿರ್ಕಿಲ್ಲ. ನನಗೆ ಸಂಪೂರ್ಣವಾಗಿ ದೇವ್ರ ಸೇವೆ ಕರೆದಿದ್ದಾರೆ ಅಂಥೇಳಿ ನನಗೆ ಆ ಥರ ಏನೂ ಕನ್ಫರ್ಮ್ ಇದ್ದಿರ್ಕಿಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಯಾವ ಥರ ದೇವ್ರ ಸೇವೆ ಮಾಡಬೇಕು ಏನು ನನಗೆ ಅಷ್ಟು ನಾಲೇಜು, ಯಾವ ಥರ ದೇವ್ರು ನಮಗೆ ಸೇವೆ ಕರೀತಾರೆ, ನನಗೆ ಸೇವೆ ಕರೆದಿದ್ದಾರೆ ಅದು ಆ ವಿಷಯದಲ್ಲಿ ನನಗೇನು ಗೊತ್ತೇ ಇದ್ದಿರ್ಕಿಲ್ಲ. ಫುಲ್ ಜೀರೋ ಆಗಿದ್ದೆ. ನನಗೆ ಒಂಥರ ಏನು ಅವ್ರಿಗೆ ಉತ್ತರ ಕೊಡಬೇಕು ಗೊತ್ತಾಗ್ತಾ ಇಲ್ಲ. ಆಮೇಲೆ ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಅಂಕಲ್, ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಅಂತಂದೆ. ಆಯ್ತು ಒಂದು ಸ್ವಲ್ಪ ಟೈಮ್ ತಗೋ, ಪ್ರಾರ್ಥನೆ ಮಾಡು, ಮತ್ತು ಒಂದು ಬೈಬಲ್ ಕಾಲೇಜ್ ಇದೆ, ನೀನು ಹೋಗ್ತೀನಿ ಅಂತಂದರೆ ನಾನು ನಿಮ್ಗೆ ಅದು ಬೈಬಲ್ ಕಾಲೇಜ್ಗೆ ನಾನು ನಿನಗೆ ಅಲ್ಲಿ
ಅಡ್ಮಿಷನ್ ಕೊಡಿಸ್ತೀನಿ, ನಾನು ಹೋಗಿ ಓದಬಹುದು ಅಂತ ನನಗೆ ಅವ್ರು ಹೇಳಿದ್ರು. ಆಮೇಲೆ ಆಯ್ತು ಅಂಕಲ್, ನನಗೆ ಸ್ವಲ್ಪ ಸಮಯ ಕೊಡ್ರಿ, ನಾನು ಪ್ರಾರ್ಥನೆ ಮಾಡ್ತೀನಿ ಈ ವಿಷಯದಲ್ಲಿ. ಅಲ್ಲಿ ದೇವ್ರು ನನಗೆ ಸೇವೆಗೆ ಕರೆದಿದ್ರೆ ನಾನು ದೇವ್ರ ಸೇವೆನೇ ಮಾಡ್ಬೇಕಂತಂದಿದ್ರೆ ನಾನು ಖಂಡಿತವಾಗ್ಲೂ ಹೋಗ್ತೀನಿ, ಇಲ್ಲಾಂದ್ರೆ ನಾನು ಹೋಗಲ್ಲ ಅಂತ ಹೇಳಿ ನಾನು ಫೋನ್ ಇಟ್ಟು ರೂಮ್ಗೆ ಬಂದು ನಾನು ನನ್ನ ಫ್ರೆಂಡ್ ಹತ್ರ ಇದೆಲ್ಲ ಶೇರ್ ಮಾಡ್ಕೊಂಡೆ. ಶೇರ್ ಮಾಡ್ಕೊಂಡು ಅವಳು ಹೇಳುದು, ದೇವ್ರು ಮೋಸ್ಟ್ಲಿ ನೀನು ಸೇವೆಗೆ ಕರೆದಿದ್ದಾರೆ ಅನಿಸ್ತದೆ, ಇದೆಲ್ಲ ಬಿಟ್ಟು ನೀನು ಸೇವೆಗೆ ಹೋಗ್ಬಿಡು ಅಂತ ಹೇಳಿದ್ಲು ಅವಳು. ಆಮೇಲೆ ಯಾವ ಥರ ಸೇವ್ ಮಾಡಬೇಕು, ಎಲ್ಲಿ ಹೋಗಬೇಕು, ಹೆಂಗೆ ಮಾಡಬೇಕು, ಏನು, ಆಮೇಲೆ ನಂದು ಎಕ್ಸ್ಪೆನ್ಸು, ನಂದು ಖರ್ಚು, ನಂದು ರೂಮ್ದು ಊಟ ಎಲ್ಲ ನೋಡ್ಕೋಬೇಕಲ್ವ ನಾನು. ಆಮೇಲೆ ನನಗೆ ಏನೂ ಗೊತ್ತಿಲ್ಲ ಆ ಸಮಯದಲ್ಲಿ. ಆಮೇಲೆ ಅವಳು ಹೇಳಿದ್ಲು, ಇಲ್ಲ ನೀನು ಪ್ರಾರ್ಥನೆ ಮಾಡು, ನಾನು ಪ್ರಾರ್ಥನೆ ಮಾಡ್ತೀನಿ, ಇಬ್ರು ಕೂಡ ಪ್ರಾರ್ಥನೆ ಮಾಡೋಣ. ದೇವ್ರು ನಿಜವಾಗ್ಲೂ ಸೇವೆಗೆ ಕರೆದಿದ್ರೆ ದೇವ್ರು ನಿನಗೆ ಏನಾದರೂ ಒಂದು ದಾರಿ ಮಾಡ್ತಾರೆ, ನೀನು ಸೇವೆಗೆ ಹೋಗ್ತೀಯ ಅಂತ ಹೇಳಿ ನಾವಿಬ್ಬರು ಪ್ರಾರ್ಥನೆ ಮಾಡೋದು ಪ್ರಾರಂಭ ಮಾಡಿದ್ವಿ. ಸ್ವಲ್ಪ ದಿನ ಹೀಗೆ ಹೋಯ್ತು. ಆಮೇಲೆ ನನಗೆ ಅಲ್ಲಿ ಸಂಡೇ ಚರ್ಚ್ಗೆ ರಜಾ ಇಲ್ಲದ ಕಾರಣದಿಂದ ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆಮೇಲೆ ಅದು ಭಯ, ಓನರ್ ಅಣ್ಣ ಏನಿದ್ರಲ್ವಾ, ನಾನು ಅವ್ರಿಗೆ ಭಯ ಅಂತ ಕರಿತಿದ್ದೆ, ಅವರು ಕೂಡ ಮತ್ತೆ ನೀನು ಈ ತರ ಸಂಡೇ ರಜಾ ಹಾಕಿದ್ರೆ ತುಂಬಾ ಕಷ್ಟ ಆಗ್ತಮ್ಮ, ಇದೇ ದಿನ ನಮ್ಗೆ ಕಸ್ಟಮರ್ ಜಾಸ್ತಿ ಇರುತ್ತೆ, ಇದೇ ದಿನ ನಂದು ಸಂಡೇನೇ ಬಿಸ್ನೆಸ್ ನಂದು ತುಂಬಾ ಇರೋದು, ಇದೇ ತರ ನೀನ್ ರಜಾ ಹಾಕಿದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಅವರು ಕೂಡ ನನಗೆ ಒಂದು ದಿನ ಹೇಳಿದ್ರು. ಆ ನೈಟ್ ಬಂದು ನಾನು ನನ್ನ ಫ್ರೆಂಡ್ ಹತ್ರ ನಾನು ಹೇಳ್ಕೊಂಡೆ, ಈ ತರ ಅಂತ ಇದಾರೆ, ನಾನು ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ, ಸಂಡೇ ನನಗೆ ರಜಾ ಕೊಡ್ತಾ ಇಲ್ಲ, ಬೇರೆ ಟೈಮ್ದಲ್ಲಿ ತಗೋಬೇಕಾದ್ರಂತ, ಬಟ್ ನಂಗೆ ಸಂಡೇನೇ ರಜಾ ಬೇಕು ಅಂತ ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡಿದೆ. ನಾವು ಇಬ್ಬರು ಕೂಡಿ ಒಂದು ಪ್ರಾರ್ಥನೆ ಮಾಡಿದ್ವಿ. ಆಮೇಲೆ ನಾನು ಕೂಡ ನನ್ನ ಪರ್ಸನಲ್ ಪ್ರೇಯರ್ದಲ್ಲಿ ಒಂದು ಪ್ರಾರ್ಥನೆ ಮಾಡಿದೆ, ದೇವ್ರೆ ನಿಜವಾಗ್ಲೂ ನೀ ನನಗೆ ಸೇವೆ ಕರೆದಿದ್ರೆ, ಆಮೇಲೆ ನನಗೆ ಈ ಕೆಲಸ ಅವ್ರು ನಾನು ಎಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಲ್ವಾ, ಆ ಭಯ, ಅನ್ನನೇ ನನಗೆ ನೀನು ನಾಳಿಂದ ಕೆಲ್ಸಕ್ಕೆ ಬರಬಾರ್ದು ಅಂತ ಅವ್ರ ಬಾಯಿಂದನೇ ಬರಬೇಕು, ನೀನು ಬರಬೇಡ ಅಂತ ಹೇಳಬೇಕು ನಾಳೆ ನಾನು ಕೆಲ್ಸಕ್ಕೆ ಹೋಗುವಾಗ. ಆಮೇಲೆ ನಿನ್ನ ಚಿತ್ತ ನಾನು ಸೇವೆಗೆ ಹೋಗ್ಬಾರ್ದು, ನಾನು ಇಲ್ಲೇ ಕೆಲಸ ಮಾಡ್ಕೊಂತ ಇರ್ಬೇಕಂತಂದ್ರೆ ಅವ್ರು ನನಗೆ ಏನು ಅನ್ಬಾರ್ದು, ನಿಮ್ಗೆ ಸಂಡೇ ರಜಾ ಕೊಡಬೇಕು, ನಾನು ಚರ್ಚ್ಗೆ ಹೋಗ್ಬೇಕು. ಈ ಥರ ನಾನು ನನ್ನ ಫ್ರೆಂಡು ಆಮೇಲೆ ನೈಟ್ ಮಲಗಬೇಕಾದ್ರೂ ನಾನು ಕೂಡ ಪ್ರಾರ್ಥನೆ ಮಾಡಿ ಮಲ್ಕೊಂಡ್ವಿ. ಆ ನೈಟ್ ನಾನೊಂದು ಕನಸು ನೋಡಿದೆ. ಇನ್ನೊಂದು ದೊಡ್ಡ ಬೈಬಲ್ ಕಾಲೇಜ್ ಇದೆ, ಅಲ್ಲಿ ಎಲ್ಲರೂ ಆಫೀಸ್ನಲ್ಲಿ ಕುತ್ಕೊಂಡಿದ್ದಾರೆ. ನಾನು ಯಾವ ಥರ ಡ್ರೆಸ್ ಹಾಕಿದ್ದೀನಿ ಅದು ಡ್ರೆಸ್ಸು ಆ ಥರ ಎಲ್ಲರೂ ಕುತ್ಕೊಂಡಿದ್ದಾರೆ. ನಂದೆಲ್ಲ ಇಂಟರ್ವ್ಯೂ ನಡೀತಾ ಇದೆ ಅಲ್ಲಿ ಒಂದು ಕಾಲೇಜ್ನಲ್ಲಿ. ಬಟ್ ಅದು ಬೈಬಲ್ ಕಾಲೇಜ್ ಅಂತ ಹೇಳಿ ನನಗೆ ಅವಾಗ ಅಷ್ಟು ಅನಿಸ್ಲಿಲ್ಲ, ಬಟ್ ಅದು ಬೈಬಲ್ ಕಾಲೇಜ್ ನನಗೆ ಆದ ನಂತರ ಗೊತ್ತಾಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಅದೆಲ್ಲ ಶೇರ್ ಮಾಡ್ತೀನಿ. ನನಗೆ ಅದು ಅಲ್ಲಿ ಆ ಥರ ನಾನು ಕನಸು ನೋಡಿದೆ. ಬೆಳಗ್ಗೆ ಎದ್ದು ನಾನು ನನ್ನ ಫ್ರೆಂಡಿಗೆ ಹೋದೆ, ನನ್ನ ಫ್ರೆಂಡಿಗೆ ಹೇಳಿದೆ, ಗೀತಾ ಮತ್ತೆ ಈ ಥರ ನಾನು ಕನಸು ನೋಡಿದೆ, ಒಂದು ರೂಮ್ ಇತ್ತು, ಅಲ್ಲಿ ನಂದು ಇಂಟರ್ವ್ಯೂ ನಡೀತಾ ಇತ್ತು, ಮೋಸ್ಟ್ಲಿ ಅದು ಬೈಬಲ್ ಕಾಲೇಜು ಇರ್ಬೋದು, ಆ ಥರ ಎಲ್ಲ. ಆಮೇಲೆ ನಾನು ಈ ಥರ ಪ್ರಾರ್ಥನೆ ಮಾಡಿದ್ದೀನಿ, ಇವತ್ತು ನಾನು ಕೆಲ್ಸಕ್ಕೆ ಹೋಗ್ತೀನಿ, ಸಾಯಂಕಾಲ ನಾನು ಕೆಲಸ ಬಿಟ್ಟು ಬರುವಾಗ ಅದು ಓನರ್ ಅಣ್ಣ ಏನಿದಾರಲ್ಲ, ನೀನು ನಾಳಿಂದ ಕೆಲ್ಸಕ್ಕೆ ಬರಬೇಡ, ಎಲ್ಲ ಬೀಗ ಕೊಟ್ಟು ಹೋಗು ಅಂತ ಅವ್ರ ಬಾಯಿಂದ ಅವರೇ ಹೇಳಬೇಕು. ನನ್ನ ಕೆಲಸ ಬಿಡ್ತೀನಿ ಅಂತ ಹೇಳಲ್ಲ. ಅವ್ರು ನನಗೆ ಅದು ಕೆಲಸ ತೆಗೆದ್ರ ಅಂದರೆ ಅದು ದೇವ್ರ ಚಿತ್ತ, ನನ್ನ ಸೇವೆಗೆ ನಾನು ಬೈಬಲ್ ಕಾಲೇಜ್ಗೆ ಹೋಗ್ತೀನಿ, ಇಲ್ಲಾಂದರೆ ನಾನು ಇದೇ ಕೆಲಸ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಎಲ್ಲಿ ನನಗೆ ಸಂಡೇ ರಜಾ ಕೊಡ್ತಾರಲ್ಲ ಅಲ್ವ ನಾನು ಬೇರೆ ಕಡೆ ಕೆಲಸ ನೋಡ್ಕೋತೀನಿ ಅಂತ ಅವಳ ಹತ್ರ ನಾನು ಮಾತಾಡಿ ಶೇರ್ ಮಾಡಿಕೊಂಡು ಪ್ರೇಯರ್ ಮಾಡಿ, ಅವಳು ನನಗೋಸ್ಕರ ಪ್ರೇಯರ್ ಮಾಡಿದ್ಲು. ಅವಳು ಟೀಚರು, ಅವಳು ಸ್ಕೂಲಿಗೆ ಹೋದು, ನನ್ನ ಕೆಲಸಕ್ಕೆ ನಾನು ಹೋದೆ. ನಿಜವಾಗ್ಲೂ ಆ ದಿನ ಎಲ್ಲ ನಾನು ದೇವ್ರ ಹತ್ರ ಅದೇ ಹೇಳ್ತಾ ಇದ್ದೆ, ದೇವರೇ ಇವತ್ತು ಸಾಯಂಕಾಲವರೆಗೆ ನೀನು ಏನು ಮಾಡ್ತೀಯ ಮಾಡು, ಮನಸ್ಸಿನಲ್ಲಿ ದೇವ್ರ ಹತ್ರ ಅದೇ ಮಾತಾಡ್ತಾ ಇದ್ದೆ. ನಿಜ ಹೇಳ್ತೀನಿ, ನನ್ನ ಡ್ಯೂಟಿ ಟೈಮ್ ಆ್ಯಕ್ಚುಲಿ 7 o'clock, ಆದರೆ ಸಮ್ಟೈಮ್ಸ್ ಜಾಸ್ತಿ ಕಸ್ಟಮರ್ ಇರೋದ್ರಿಂದ ಎಲ್ಲ ಎಂಟ್ರಿ ಮಾಡೋದ್ರಿಂದ ನನಗೆ 8-9 ಆಗ್ತಿತ್ತು. ತುಂಬ ಕಷ್ಟ. ನಾನು ಅಲ್ಲಿಂದ ರೂಮ್ಗೆ ಬರಬೇಕಾದ್ರೆ ಬಸ್ಸಿಂದ ಬರಬೇಕು. ಆ ಏರಿಯಾನೂ ಕೂಡ ತುಂಬ ಡೇಂಜರು. ಅಲ್ಲಿ ಒಂಥರ ಕೆಟ್ಟದ ಕೆಲಸ ನಡೀತಿತ್ತು ಆ ಏರಿಯಾದಲ್ಲಿ. ಅಂಥ ಏರಿಯಾದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ತುಂಬಾನೇ ಅಲ್ಲಿ ನನಗೆ ನೈಟ್ ಬಸ್ ಸ್ಟಾಪ್ಗೆ ಬರಬೇಕಾದ್ರೆ ತುಂಬ ಕಷ್ಟ. ಕುಡಿದು ಆ ಥರ ಎಲ್ಲ ದಾರಿಯಲ್ಲೆಲ್ಲ ನಿಲ್ತಾ ಇದ್ರು. ಅದು ದೇವ್ರ ಕೃಪೆ ನನಗೆ ಅದರಿಂದೆಲ್ಲ ದೇವರು ಇದು ಎಸ್ಕೇಪ್ ಮಾಡ್ತಾ ಇದ್ರು, ನನಗೆ ದೇವ್ರು ಸಹಾಯ ಮಾಡ್ತಾ ಇದ್ರು ದೇವ್ರ ಕೃಪೆಯಿಂದ. ಆಮೇಲೆ ನಿಜವಾಗ್ಲೂ ನನ್ನ ಕೆಲಸ ಎಲ್ಲ ಬಿಟ್ಟು ನಾನು ಹೋಗ್ತೀನಿ ಅಂತ ಅವ್ರಿಗೆ ಹೇಳಿ ನಾನು ನಂದು ವ್ಯಾನಿಟಿ ಬ್ಯಾಗ್ ತಗೊಂಡು ರೆಡಿ ಆಗ್ತಾ ಇದೆ. ಒಂದ್ ಸೆಕೆಂಡ್ ಅಂತಂದ್ರು. ಹಾ ಭಯ್ಯ, ನಾವು ಹಿಂದಿದಲ್ಲಿ ಮಾತಾಡ್ತೀವಿ. ಹಾ ಭಯ್ಯ ಬೋಲಿ, ಹಾ ಹೇಳಿ ಅಣ್ಣ ಅಂತಂದೆ ನಾನು ಅವ್ರಿಗೆ. ಇದು ನಿಂದು ಪೇಮೆಂಟು ತಗೋ, ನಾಳಿಂದ ಕೆಲ್ಸಕ್ಕೆ ಬರಬೇಡ, ಎಲ್ಲ ಬೀಗ ಕೊಟ್ಟು ಹೋಗಿ ಬಿಡು, ಬೇಡ ನನಗೆ, ನಾನು ಬೇರೆ ಲೇಡಿಗೆ ನಾನು ಅಪಾಯಿಂಟ್ ಮಾಡ್ತಾ ಇದ್ದೀನಿ ನಾಳಿಂದ ಅಂತ ಹೇಳ್ಬಿಟ್ರು. ನನಗೆ ತುಂಬ ಶಾಕ್ ಆಯಿತು, ತುಂಬ ಒಳಗಡೆ ತುಂಬ ಸಂತೋಷ ಆಯಿತು. ಯಾಕಂದರೆ ನೈಟ್ ಇವತ್ತು ಬೆಳಗ್ಗೆ ನಾವು ಏನು ಪ್ರಾರ್ಥನೆ ಮಾಡಿದ್ವಿ ದೇವರು ಅದಕ್ಕೆ ಉತ್ತರ ಕೊಟ್ಟರು. ನನಗೆ ಅವ್ರ ಮೇಲೆ ಏನೂ ಕೋಪ ಆಗಲಿ, ಬೇಜಾರಾಗಲಿ, ಕಣ್ಣೀರಾಗಲಿ, ಅಳೋದಾಗಲಿ ಆ ಥರ ಏನೂ ಆಗಲಿಲ್ಲ. ಒಂಥರ ಸಮಾಧಾನ, ಸಂತೋಷ, ತುಂಬಾ ಖುಷಿಯಾಗಿಬಿಟ್ಟೆ. ಓ ದೇವ್ರನ್ನ ಸೇವೆ ಕರೆದ್ರಲ್ವ ಅಂತ ಒಳಗಡೆ
ಆಮೇಲೆ ಓಕೆ ಅಂತಂದೆ, ಸಂತೋಷಿಗೆ ತುಂಬಾ ಥ್ಯಾಂಕ್ಸ್ ಅಣ್ಣ ಭಯ ಅಂತ ಹೇಳಿ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿ ಹೇಳಿ ಮಾತಾಡ್ಸಿ ಅವ್ರಿಗೆ ಅವ್ರದ್ದು ನನ್ನ ಹತ್ರ ತುಂಬಾ ಬೀಗ ಹಚ್ಚಿದ್ರು. ತುಂಬಾನೇ ಎಲ್ಲ ಬೀಗಸ್ ಗುಚ್ಛ ಅವ್ರ ಕೈಯಲ್ಲಿ ಎಲ್ಲ ಕೊಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ರಿಜಿಸ್ಟ್ರೇಷನ್ ಬುಕ್ ಎಲ್ಲ ಅವ್ರ ಕೈ ಒಳಗಡೆ ನಾನು ಸಬ್ಮಿಟ್ ಮಾಡಿ ನಾನು ಬಂದ್ಬಿಟ್ಟೆ ರೂಮ್ಗೆ. ಬಂದ ತಕ್ಷಣ ನನ್ನ ಫ್ರೆಂಡ್ ನನಗಿಂತ ಮುಂಚೆ 5 o'clock ಎಲ್ಲ ಬಂದ್ಬಿಡ್ತೇವೆ. ಬಂದಿಲ್ಲ ರೂಮ್ಗೆ ನೈಟ್ 9 o'clock ಆಗಿತ್ತು. ಅಷ್ಟು ಸಂತೋಷ ಆಗಿತ್ತು ನನಗೆ ಆ ದಿನ. ಹೋಗಿ ಸೀದಾ ನಾನು ಗೀತಾ ತುಂಬಾ ಸಂತೋಷ, ಇವತ್ತು ದೇವ್ರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟರು ಅಂತ. ಯಾಕೆ ಏನಾಯ್ತು ಅಂತ ಅವ್ರಿಗೆ ಸರ್ಪ್ರೈಸ್ ಆಯ್ತು. ನಾವು ಏನು ಪ್ರಾರ್ಥನೆ ಮಾಡೋದು, ಅವ್ರಾಗ ಅವ್ರು ಇವತ್ತು ನನ್ನ ಕೆಲಸನ ತೆಗಿಬೇಕು ಅಂದ್ರೆ ದೇವ್ರ ಚಿತ್ತ, ನಾನು ಸೇವೆಗೆ ಹೋಗೋದು, ಬೈಬಲ್ ಕಾಲೇಜ್ಗೆ ಹೋಗೋದು, ಇಲ್ಲಾಂದ್ರೆ ಅದು ಕೆಲಸ ಕಂಟಿನ್ಯೂ ಮಾಡಿದ್ರೆ ನಾನು ಬೇರೆ ಕಡೆ ನೋಡ್ತೀನಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ. ನಿಜವಾಗ್ಲೂ ಅವ್ರಾಗ ಅವ್ರೆ ನೋಡಿ ಪೇಮೆಂಟ್ ಕೊಟ್ಟರು. ಆಮೇಲೆ ಬೀಗದ ಕೈಗಳು ಕಿತ್ಕೊಂಡ್ ಬಿಟ್ರು ನನ್ನ ಕಡೆಯಿಂದ, ನೀನು ನಾಳಿನ ಕೆಲ್ಸಕ್ಕೆ ಬರಬೇಡ ಅಂತ ನನ್ಗೆ ಹೇಳ್ಬಿಟ್ರು. ಎಷ್ಟು ಅದ್ಭುತ, ಎಷ್ಟು ಸಂತೋಷ ಅನ್ನಿಸ್ತದೆ ಗೀತಾ, ನಮ್ಮ ದೇವ್ರು ಇಷ್ಟು ಜಲ್ದಿ ಉತ್ತರ ಕೊಡ್ತಾರ ಪ್ರಾರ್ಥನೆಗೆ ಅಂತ ಅಂದ್ಬಿಟ್ಟು. ಎಷ್ಟು ಜಲ್ದಿ ಉತ್ತರ ಕೊಡ್ತಾರ ನೋಡು ಅಂತ. ಈ ತರ ಅವಳು ಕೂಡ ನನಗೆ ತುಂಬಾ ಎಂಕರೇಜ್ ಮಾಡಿದ್ಲು. ಈ ತರ ನನಗೆ ದೇವರು ಸೇವೆ ಕರೆದಿರೋದು, ಈ ತರ ಎಲ್ಲ ಸೈನ್ ದೇವರು ನನಗೆ ಸೈನ್ಗಳು ದೇವರು ಈ ತರ ನನಗೆ ಕೊಟ್ಟಿರೋದು, ಈ ತರ ನಾನು ದೇವ್ರ ಸೇವೆಗೆ ಬಂದಿರೋದು. ಅಲ್ಲಿ ನೆಕ್ಸ್ಟ್ ಹೇಗೆ ನಾನು ಬೈಬಲ್ ಕಾಲೇಜ್ಗೆ ಹೋದೆ, ಹೇಗೆ ದೇವರು ನನಗೆ ಅಲ್ಲಿ ಅದ್ಭುತವಾಗಿ ನಡೆಸಿದ್ರು. ಆ ಬೈಬಲ್ ಕಾಲೇಜ್ ಹೆಸರು ನಾನು ಹೇಳ್ತೀನಿ, ಪ್ರಿನ್ಸಿಪಲ್ ಸರ್ ಹೆಸರು ನಾನು ಹೇಳ್ತೀನಿ, ವಿತ್ ಪರ್ಮಿಷನ್. ಅಲ್ಲಿ ಯಾರ್ಯಾರು ಅಣ್ಣಗಳು ತಮ್ಮಗಳು ಫ್ರೆಂಡ್ಸ್ ನನಗೆ ಆದ್ರು ವಿತ್ ಪರ್ಮಿಷನ್, ಅವ್ರ ಹೆಸರನ್ನು ಕೂಡ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗಡೆ. ದೇವರು ನಮ್ಮನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಆಮೇನ್.